ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳ ಬಾಯಾರಿಕೆ ನೀಗಿಸಲು ಮುಂದಾದ ಪುರಸಭೆ ಸದಸ್ಯ ಹುಸೇನ್ ಸಾಬ್ ಐನಾಪುರ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪುರಸಭೆ ಸಮಾಜಮುಖಿ ಸದಸ್ಯರಾದ ಹುಸೇನ್ ಸಾಬ್ ಐನಾಪುರ್ ಬೇಸಿಗೆಯ ಈ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳ ಬಾಯಾರಿಕೆ ನೀಗಿಸಲು ಮುಂದಾಗಿದ್ದಾರೆ. ಬಿಸಿಲಿನ ತಾಪಕ್ಕೆ ಒಣಗಿದ ಎಲೆಗಳು ಮತ್ತು ಬಾಯಾರಿಕೆಯಿಂದ ಅಲಿಯುತ್ತಿರುವ ಹಕ್ಕಿ ಪ್ರಾಣಿಗಳು. ಈ ಬಿಸಿಲಿಗೆ ನಾವೇ ಮನೆಯಿಂದ ಹೊರಗೆ ಬರಲು ಹೆದರುತ್ತೇವೆ. ಇನ್ನು ಈ ಮೂಕ ಪ್ರಾಣಿಗಳು ಎಲ್ಲಿಗೆ ಹೋಗಬೇಕು? ಅದಕ್ಕೆ 15ನೇ ವಾರ್ಡಿನ ಪ್ರಮುಖ ಸದಸ್ಯ ಪಾರ್ಕ್ಗಳಲ್ಲಿ ಈ ನೀರಿನ ಕುಂಡಗಳನ್ನು ಇಡೋಣ ಅಂತ ನಿರ್ಧಾರ ಮಾಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮರದ ಕೆಳಗೆ ಕುಂಡಗಳನ್ನು ಇಟ್ಟು ಅದಕ್ಕೆ ನೀರು ತುಂಬಿಸುತ್ತಾರೆ. ರಾಜಕೀಯ ಅಂದ್ರೆ ಬರೀ ರೋಡು ಚರಂಡಿ ಅಷ್ಟೇ ಅನ್ಕೊಂಡಿದ್ವಿ. ಆದರೆ ಈ ಜೀವಗಳ ಬಗ್ಗೆಯೂ ಆಲೋಚನೆ ಮಾಡಿದ್ದಿರಲ್ಲ. ಇದು ಬರೀ ನನ್ನ ಜವಾಬ್ದಾರಿಯಲ್ಲ ಸರ್. ನಮ್ಮ ವಾರ್ಡಿನ ಪ್ರತಿಯೊಬ್ಬರೂ ತಮ್ಮ ಮನೆಯ ಮುಂದೆ ಅಥವಾ ಬಾಲ್ಕನಿಯಲ್ಲಿ ಒಂದು ಸಣ್ಣ ಪಾತ್ರೆಯಲ್ಲಿ ನೀರಿಟ್ಟರೆ ಎಷ್ಟೋ ಪಕ್ಷಿಗಳ ಜೀವ ಉಳಿಯುತ್ತದೆ. ಅಧಿಕಾರ ಇರುವುದು ಬರೀ ಆಳ್ವಿಕೆ ಮಾಡುವುದಕ್ಕಲ್ಲ, ಅಸಹಾಯಕ ಜೀವಗಳಿಗೆ ಆಸರೆಯಾಗುವುದಕ್ಕೆ. ಬನ್ನಿ, ಈ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸೋಣ. ಮಾನವೀಯತೆ ಮೆರೆದ ಜನಪ್ರತಿನಿಧಿ ಹುಸೇನ್ ಸಾಬ್ ಐನಾಪುರ್, ರಾಮದುರ್ಗ. ಗುಬ್ಬಿ, ಪಾರಿವಾಳ, ಆಮೇಲೆ ಮಂಗಗಳು, ಆಮೇಲೆ ಮೂಕ ಪ್ರಾಣಿಗಳು ಅಂತ ಗಿಡದಲ್ಲಿ ಬಂದ ನೀರಿನ ಟ್ಯಾಂಕ್ಗಳು ಮೇಲೆ ನಿಂತಿರ್ತಾರ. ನೀರಿನ ಇವು ಅವು ಮುಚ್ಚಳ ನೋಡಿ ಹೋಗೋದು ಮಾಡಕತ್ತಾರ. ಪ್ರತಿದಿನ ನೋಡಿ ಬ್ಯಾಸರ ಆತ. ಅಲ್ಲಿ ನೋಡಿ ಅಲ್ಲೆಲ್ಲ ಮುಚ್ಚಳ ಒಂದು ಕುಲ್ಲ ಇಲ್ಲ. ಆ ಥರ ಎಲ್ಲ ಮುಚ್ಚಿ ಹೋಗಾಗ್ತಾವೆ. ಒಂದು ಗುಬ್ಬಿ ಆಗಲಿ, ಒಂದು ಪಾರಿವಾಳ ಆಗಲಿ, ಒಂದು ಮಂಗಗಳಾಗಲಿ ಎಲ್ಲ ಜಿಕ್ಕೊಂತ ಗಿಡದಲ್ಲಿ ಬರ್ತಾವೆ. ಗಿಡದ ಬಂದು ಬೀಳ್ಬೇಕು, ಒಂದು ನೀರಿನ ಸಹಕಾರ ಇಲ್ಲ. ನಮ್ಮಂಥ ನಾವು ಮನುಷ್ಯಗಳು ದಿನಕ್ಕೆ 2-3 ಲೀಟರ್ ನೀರು ಕುಡಿತೀವಿ. ಅದು ನನಗೆ ನೋಡಿ ಇಲ್ಲಿ ಜನ ಪ್ರತಿದಿನ ಬರೋದು ನೋಡೋದು ಮಾಡಿ 100-200 ರೂಪಾಯಿ ನಾವು ಎಲ್ಲಾದರೂ ಖರ್ಚು ಮಾಡ್ತೀವಿ. ಅದಕ್ಕೆ ನನಗೆ ಮನಸ್ಸಿಗೆ ಏನು ಅನ್ನಿಸ್ತು, ಯಾಕೆ ನಾನು ಈ ಗುಬ್ಬಿ ಮೂಕ ಪ್ರಾಣಿಗಳಿಗೆ ಒಂದು ಇಂಥ ಸಹಾಯ ಮಾಡಬೇಕಂತ ಹೇಳಿ ನನ್ನ ಮನಸ್ಸಿಗೆ ಬಂತು. ಆ ಥರದಿಂದ ಒಂದು ಮಣ್ಣಿನ ಗಡಿಗೆ ತಂದು ಇದರಲ್ಲಿ ಒಂದು 4-5 ಮಣ್ಣಿನ ಗಡಿ 4 ತಾವಲೆ ಇಟ್ಟಿದ್ದೀನಿ. ಇದೇ ಥರ ಎಲ್ಲರೂ ದಯವಿಟ್ಟು ಒಂದು ನೀರಿನ ಬಕೆಟ್ ಆಗಲಿ ಏನೋ ಒಂದಾಗಲಿ ತಮ್ಮ ಮಾಳಿಗೆಯಲ್ಲಿ ಈ ಥರ ಇಟ್ಬಿಟ್ರಂದ್ರೆ ಅವು ಕುಡೀಲಿ ಅಥವಾ ಬಿಡಲಿ. ಬೇಸಿಗೆ ಭಾಳ ಇದೆ. ದಯವಿಟ್ಟು ಎಲ್ಲರೂ ಇದೊಂದು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದರಿಂದ ಬಹಳ ಮೂಕ ಪ್ರಾಣಿಗಳಿಗೆ ನಾವು ಏನು ಇವತ್ತು ಇರುಬಿಗಳಾಗಲಿ ಒಂದು ಏನು ಮೂಕ ಪ್ರಾಣಿಗಳಾಗಲಿ ಅದು ಒಂದು ನೀರು ಕುಡಿದ್ರೆ ನಮಗೆ 100ರಷ್ಟು ಸಹಾಯ ಸಿಗ್ತೈತೆ, 100ರಷ್ಟು ಪುಣ್ಯ ಸಿಗ್ತೈತೆ ಅಂತ ನನ್ನ ಆತ್ಮಸಾಕ್ಷಿಯಿಂದ ನಾನು ಹೇಳ್ತಾ ಇದ್ದೀನಿ. ತಾವು ಕೂಡ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು. ನಮಸ್ಕಾರ.